ಕೀರ್ತಿ ಸಿಕ್ಕಿದ್ರಿ ಕೇಳ್ತಾ ಇದ್ದೀನಿ. ಈ ಪ್ರತಿಭಟನೆ ಹೋಗ್ತಿರ್ತಕ್ಕಂಥ ದಿಕ್ಕು ಸರಿಯಾಗಿದೆಯಾ, ಅಥವಾ ಈ ರಾಜೀನಾಮೆಗಳ ವಿಚಾರದಲ್ಲಿ ಸೋನಂ ವಾಂಗ್ಚುಕ್ ಒಂದು ವಾದ, ಈ ಕಡೆ ಅಭಿಜಿತ್ ದೀಪ್ಗೆ ಒಂದು ವಾದ, ದಿನೇ ದಿನೇ ಒಂದು ಸಲ ಯಾರ್ದಾರ್ದೋ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗಾದಾಗ ದಿಕ್ಕು ತಪ್ಪಲ್ವ ಇದು? ರೈಲ್ ಒಂದು ಟ್ರ್ಯಾಕ್ ಮೇಲೆ ಹೋಗಬೇಕು ಕೀರ್ತಿ, ಒಂದು ಟ್ರ್ಯಾಕ್ ಮೇಲೆ ಹೋದಾಗ ಅದಕ್ಕೊಂದು ಅಂತ್ಯ ಸಿಗುತ್ತೆ. ಅದಕ್ಕೆ ಯಾವುದೋ ದಿಕ್ಕಲ್ಲಿ ಹೋದರೆ ಹಳಿ ತಪ್ಪಿಡುತ್ತೆ ಅಂತ ನಾನು ಹೇಳ್ತಿರೋದು. ಸರ್ ಈಗ ನೋಡಿ, ಮೊದಲನೇದಾಗಿ ಪೇಪರ್ ಲೀಕ್ ಆಗುತ್ತೆ, ಸರ್ಕಾರದಿಂದ ಯಾರೂ ರಿಯಾಕ್ಟ್ ಮಾಡಲ್ಲ, ಯಾರೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಲ್ಲ. ಧರ್ಮೇಂದ್ರ ಪ್ರಧಾನ್ ಖುದ್ದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕೆ ರೆಡಿ ಇರಲ್ಲ, ಪಬ್ಲಿಕ್ಕಿಗೆ ಹೋಗಿ ಏನಾಗಿದೆ ಅಂತಲೂ ಮಾತಾಡೋದಕ್ಕೆ ರೆಡಿ ಇರೋದಿಲ್ಲ. ಅದು ಮುಂದುವರೆದ ಭಾಗವಾಗಿ ಏನಾಗುತ್ತೆ, ಯಾರೂ ಕೂಡ ಮಾತಾಡ್ತಾ ಇರಲ್ಲ. 17 ಜನ ತೀರೋಗ್ತಾರೆ. ಅವ್ರ ಮನೆಗೆ ಸಹ ಯಾರೂ ಕೂಡ ಹೋಗಿ ಒಂದು ಸಾಂತ್ವನ ಹೇಳೋಂಥ ಒಂದು ಸೌಜನ್ಯತೆ ಈ ಸರ್ಕಾರಕ್ಕೆ ಇರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ, ಪೂರ್ತಿ ಸರ್ಕಾರನೇ ಜವಾಬ್ದಾರಿ ಇದೆ. ಧರ್ಮೇಂದ್ರ ಪ್ರಧಾನ್ ಒಬ್ಬರೇ ಅಂತಲ್ಲ, ಇಡೀ BJP ಕೇಂದ್ರ ಸರ್ಕಾರ ಏನಿದೆ ಇವತ್ತು ಹೊಣೆಗಾರಿಕೆನ ತೊಗೊಬೇಕು. ಆಯಿತು, ವಾಂಗ್ಚು ಅವರು ಪ್ರೊಟೆಸ್ಟ್ ಮಾಡ್ತಾಯಿದ್ರು, ಅವನ್ನ ಅರೆಸ್ಟ್ ಮಾಡೋಂಥದ್ದು ಏನಿತ್ತು? ನೀವು ಹಿಂದೆಗಳ ಸರ್ಕಾರಗಳು ಯಾವುದೇ ಸರ್ಕಾರ ತಗೊಳ್ಳಿ, ಯಾವುದಾದೇ ಒಂದು ಘಟನೆ ಆದಾಗ ಅವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಅವರೇ ರಾಜೀನಾಮೆ ಕೊಟ್ಟಿದ್ದಿದೆ. ಹಿಂದೆ ಸರ್ಕಾರನೂ ಸಹ ಏನಾದರೂ ಜನರಿಗೆ ಒಂದು ಸಮಸ್ಯೆ ಆಯಿತು ಅಂತಂದರೆ ಅದಕ್ಕೆ ಕಾನೂನು ಕಾಯ್ದೆ ತಂದಿದ್ದು ಇದೆ. ಈ ಥರ ಯಾರಾದ್ರೂ ಪ್ರತಿಭಟನೆ ಮಾಡ್ತಾರೆ, ಪ್ರತಿಭಟನೆ ಸ್ಥಳಕ್ಕೆ ಹೋಗಿ ಅವ್ರಿಗೆ ಸಾಂತ್ವನ ಇದೆ. ಗೂಂಡಾಗಿರಿ ಅಂತಾರಪ್ಪ ಅಶೋಕು, ಎಲ್ಲ ಗೂಂಡಾಗಿರಿ ಮಾಡಿದ್ದಾರೆ, ಹೊಡೆದಾಕ್ಬಿಟ್ಟಿದ್ದಾರೆ, ಎಲ್ಲ ಪನಿಷ್ಮೆಂಟ್ ಆಗಬೇಕು, ನಾನು ಸುಮ್ಮನೆ ಬಿಡಲ್ಲ ಅಂತಾರಪ್ಪ ಅಶೋಕು ಒಬ್ಬ ಮೂರ್ಖ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಒಬ್ರು ಶಾಸಕರು ದಿಕ್ಕು ತಪ್ಪಿ ಇಲ್ಲಿ ಬರ್ತಾರೆ, ಅವರಲ್ಲೇ ಒಂದು ಕೋಆರ್ಡಿನೇಷನ್ ಇಲ್ಲ. ಪ್ರೊಟೆಸ್ಟ್ ಎಲ್ಲಿ ಸೇರಬೇಕು, ಎಲ್ಲಿ ಪ್ರೊಟೆಸ್ಟ್ ಮಾಡಬೇಕು, ಆ ಪಾರ್ಟಿನಲ್ಲಿ ಅವ್ರಿಗೆ ಕೋಆರ್ಡಿನೇಷನ್ ಇಲ್ಲ, ಕ್ಲಾರಿಟಿ ಇಲ್ಲ. ಒಬ್ಬ MLAಗೆ ಎಲ್ಲಿ ಬಂದು ನಿಂತ್ಕೊಂಡು ಬಂದು ಪ್ರತಿಭಟನೆ ಮಾಡಬೇಕು ಅನ್ನೋ ಮಾಹಿತಿ ಅವ್ರಿಗಿಲ್ಲ ಅಂತಂತಂದ್ರೆ ಯಾರು ಏನು ಹೇಳೋಕ್ಕಾಗುತ್ತೆ? ಈಗ ನಮ್ಮ ಪಾರ್ಟಿ ಮುಂದೆ ಬಂದ್ಬಿಟ್ಟು ಅವರು ಸ್ಲೋಗನ್ಗಳು ಕೂಗಿದ್ರೆ ಯಾರು ಹರೀಶ್ಗೆಲ್ಲ ಮೊಟ್ಟೆ ಹೊಡೆದಿದ್ದಾರೆ, ನಿಮ್ಮ ಕಡೆ ಹೊಡೆದಿದ್ರು ಹುಡುಗರು ಅಲ್ಲ ಸರ್. ಈಗ ನೋಡಿ, ಎಲ್ಲ ಹುಡುಗರು ಯಾರು ಹರೀಶ್ ತಲೆಗೆ ಮೊಟ್ಟೆ ಹೊಡೆದವ್ರು ಯಾರು ಇವತ್ತು? ಇಲ್ಲ, ಅಲ್ಲಿ ಏನಾಗಿದೆ ಅಂತಂತಂದ್ರೆ ನಮಗೆ ಅಲ್ಲಿ ಆಗಿರೋ ಘಟನೆನೇ ಬೇರೆ. ಏಕಾಏಕಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ಸ್ಥಳಕ್ಕೆ ಹೋಗಿ ಇವ್ರು BJP ಹೋಗಿ ಗೂಂಡಾಗಿರಿ ಮಾಡಿದ್ರೆ ಅಲ್ಲಿ ಹೋಗಿ ನಮ್ಮ ಆ ಪಾರ್ಟಿ ಆಫೀಸ್ ಒಳಗಡೆ ನುಗ್ಗೋ ಪ್ರಯತ್ನ. ನೀವು ಗಾಂಧಿಗಿರಿ ಮಾಡ್ತಿದ್ರಿ ಅಲ್ಲಿ, ನೀವು ಗಾಂಧಿಗಿರಿ ಮಾಡ್ತಿದ್ರಿ, ಮೊಟ್ಟೆ ಎಸೆಯೋ ಮೂಲಕ ಗಾಂಧಿಗಿರಿ ಮಾಡಿದ್ರ ನೀವು? ಇಲ್ಲ ಸರ್, ಒಂದು ಸೆಕೆಂಡ್ ಕೇಳಿ. ಅವ್ರು ಏಕಾಏಕಿ ಯಾರಾದರೂ ಒಬ್ಬರು ಆಯಿತು ಸರ್ ಹಂಗೆ ಹೇಳೋಕ್ಕಾಯ್ತು ಅಂತಂದರೆ ಯಾರಾದರೂ ಅವ್ರ ಬಂದು ಅಲ್ಲೇನೋ ಮಾಡಿದ್ರ? ಅಲ್ಲೇನು ಮಾಡಲಿಲ್ಲ. ಅವರು ಅತಿರೇಕ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಡೆಲ್ಲಿನಲ್ಲಿ ಅವ್ರು ಯಾವ ರೀತಿನಲ್ಲಿ ಅತಿರೇಕ ಮಾಡ್ತಾ ಇದ್ದಾರೆ. ಏಕಾಏಕಿ ಬಂದ್ಬಿಟ್ಟು ನೀವು ಅವ್ರ ಟ್ರ್ಯಾಪ್ಗೆ ಯಾಕೆ ಬೀಳ್ತೀರಿ? ಈಗ ನಾನೇನು ಕೇಳ್ತೀನಿ ಗೊತ್ತಾ, ಒಂದು ಪ್ರೊಟೆಸ್ಟ್ ನಡೀತಿರುತ್ತಲ್ಲ, ಈ ಪ್ರೊಟೆಸ್ಟ್ ಹಾಳು ಮಾಡೋದು ಹೇಗೆ ಗೊತ್ತಾ? ಒಂದು 4 ಕಲ್ಲು ಬೀಳ್ಬೇಕಲ್ಗ ಅಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲೂ ನೀವು ಗಮನಿಸಿ, ಶಾಂತ ಒಂದು ಪ್ರೊಟೆಸ್ಟಲ್ಲಿ ಕೂತಿರ್ತಾರೆ, ಒಂದು ಯಾವುದೋ ಸಿನಿಮಾ ಹೆಸರು ಮರ್ತಿದ್ದೀನಿ ನಾನು, ಒಂದು 4 ಜನ ಬಿಟ್ಬಿಡ್ತಾರೆ, ಕಲ್ಲು ಹೊಡಿತಾರೆ. ಕಲ್ಲು ಹೊಡಿದ ತಕ್ಷಣ ಎಂಟೈರ್ ಆ ಪ್ರತಿಭಟನೆಯ ಕಾಸ್ ಇದೆಯಲ್ಲ ಡಿವಿಯೇಟ್ ಆಗಿಬಿಡುತ್ತೆ. ಹೇ ಗುಂಡಾಗಳಂತೆ ಏನ್ರಿ ಕಾಕ್ರೋಚಲ್ಲಿ ಎಷ್ಟೊಂದು ಜನ ಕಲ್ಲು ರೀ ಮೂಟೆ ಬಡಿತ ಇಳಿಸ್ಬಿಟ್ಟಿದ್ರೆ ಅಂತೆ ರೀ. ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಈಗಷ್ಟೇ ಫ್ರೀಡಮ್ ಪಾರ್ಕ್ ಕಡೆಯಿಂದ ನಾನು ಬಂದೆ ಸರ್. ಉಮೇಶ್ ಸರ್ ಕೇಳಿಸ್ಕೊಳ್ಳಿ, ಈಗಷ್ಟೇ ಫ್ರೀಡಮ್ ಪಾರ್ಕ್ ಕಡೆಯಿಂದ ನಾನು ಬಂದೆ. ಯಾರೂ ಅನ್ನದ ಪಾಕೆಟ್ಗಳನ್ನು ಅವ್ರಿಗೆ ಅರೇಂಜ್ ಮಾಡಿಲ್ಲ ಸರ್. ವಾಸ್ತವ ಕಣ್ಣಾರೆ ಕಂಡಿದ್ದು ನಾನು ಮಾತಾಡ್ತಾ ಇದ್ದೀನಿ. ಅನ್ನದ ಪಾಕೆಟ್ ಇಲ್ಲ ಅಲ್ಲಿ, ಬಿರಿಯಾನಿ ಪ್ಯಾಕೆಟ್ ಇಲ್ಲ, 250 ರೂಪಾಯೋ 500 ರೂಪಾಯೋ ಪರ್ ತಲೆಗೆ ಒಂದಿಷ್ಟು ಅಂತ ಕೊಡೋರಿಲ್ಲ. ಬಸ್ಗಳಿಲ್ಲ ಸರ್, ಬಸ್ ಇರುತ್ತಲ್ಲ, ಪ್ರೈವೇಟ್ ಬಸ್ ಮಾಡಿದ್ದೀವಿ, ಆ ಬಸ್ ಇಲ್ಲ. ನೀವು ನಂಬಲಿಕ್ಕಿಲ್ಲ ಸರ್. ಯಾರೋ ಈ ಕಡಲೆಪುರಿ ಮಾರೋನು, ಯಾರೋ ಕಡಲೆಕಾಯಿ ಮಾರೋರು, ಯಾರೋ ವಾಟರ್ ಬಾಟ್ಲ್ ಮಾರೋನು, ಯಾರೋ ಐಸ್ ಕ್ರೀಮ್ ಮಾರೋನು ಐಸ್ ಕ್ರೀಮ್ ತಿಂತಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಣ್ಣಾರೆ ಕಂಡಿದ್ದಾನೆ ಮಾತಾಡ್ತಿರೋದು. ಅದು ಸ್ಪಾನ್ಸರ್ಡ್ ಅಲ್ಲ ಅಂತ. ಯಾರೋ ಮಗ ಸತ್ತೋಗಿದ್ದರೆ ಆ ಮಗನ ತಂದೆ ಬಂದಿದ್ದಾರೆ, ನನ್ನ ಮಗ ಸತ್ತಂಗೆ ಇನ್ನೊಬ್ಬರು ಸಾಯಬಾರ್ದು ನೀಟ್ ಎಕ್ಸಾಮ್ಗೋಸ್ಕರ ಅಂಥೇಳಿ. ಇಂಥ ಕಾಜನ್ನ ಯಾರೋ ಅಲ್ಲಿ ಮೂಟೆ ತಂದಿಟ್ಬಿಟ್ಟ, ಯಾವುದೋ ಗಾಜು ಹೊಡೆದು ಹಾಕ್ಬಿಟ್ಟ. ನಾನಂಥ ಎಲಿಮೆಂಟ್ಸ್ ಇಲ್ಲ ಅಂತ ನಾನು ಅದರ ಪರವಾಗಿ ಇಲ್ಲಿ ವಾದ ಮಾಡ್ತಿಲ್ಲ. ಎಲಿಮೆಂಟ್ಸ್ ಸೃಷ್ಟಿಯಾಗಿರಬಹುದು, ಇಡೀ ಪ್ರತಿಭಟನೆ ಹಾಳು ಮಾಡಲಿಕ್ಕೂ ಕೆಲಸವನ್ನು ಮಾಡಿರಬಹುದು. ನಮ್ಮ ಕಾಜ್ ಇದೆಯಲ್ಲ ಸರ್,